MCU ಇಂದ ಬರ್ತಾ ಇರುವಂತ ಫೇಸ್ 5 ನ್ಯೂ ಸಿನಿಮಾ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್. ಈ ಸಿನಿಮಾದ ಮೇಲೆ ಇದ್ದಂತ ಎಕ್ಸ್ಪೆಕ್ಟೇಷನ್ ಒಂದಲ್ಲ ಒಂದ್ ರೀತಿ ಓಲ್ಡ್ ಕ್ಯಾಪ್ಟನ್ ಅಮೆರಿಕನ ರೆಫರೆನ್ಸ್ ತೋರಿಸಬಹುದು. ಜೊತೆಗೆ ರೆಡ್ ಹಲ್ಕ್ ಆಪೋಸಿಟ್ ಆಗಿ ನಮ್ಮ ಗ್ರೀನ್ ಹಲ್ಕ್ ಕೂಡ ಏನಾದ್ರೂ ಅಪಿಯರೆನ್ಸ್ ಕೊಡಬಹುದಾ ಅನ್ನೋ ಒಂದು ಸಣ್ಣ ಲಿಟ್ಲ್ ಬಿಟ್ ಎಕ್ಸ್ಪೆಕ್ಟೇಷನ್. ಅವೆರಡನ್ನೂ ನೋಡಕ್ ಆಗ್ಲಿಲ್ಲ ಈ ಸಿನಿಮಾದಲ್ಲಿ. ಸ್ಟೋರಿನೇ ಬೇರೆ ರೀತಿ ತಿರುಕೊಂಡ್ಬಿಡ್ತು. ಬಟ್ ಒನ್ ಥಿಂಗ್, ಲಾಸ್ಟ್ ಅಲ್ಲಿ ಇರುವಂತ ಪೋಸ್ಟ್ ಕ್ರೆಡಿಟ್ ಸೀನ್ ಲಿಟರಲಿ ಮೈಂಡ್ ನ ಬ್ಲೋ ಮಾಡ್ಬಿಡ್ತಿದೆ. ಎಸ್ಪೆಷಲಿ ಈ ಸಿನಿಮಾಗೆ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಅಂತ ಇಡೋದ್ರ ಬದಲು ಇನ್ಕ್ರೆಡಿಬಲ್ ಹಲ್ಕ್ ಚಾಪ್ಟರ್ 2 ಅಂತ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಇಲ್ಲಿ ಹಲ್ಕ್ ಮಿಸ್ಸಿಂಗ್, ಅವನ್ ಬದಲಾಗಿ ಇಲ್ಲಿ ಸ್ಯಾಮ್ ವಿಲ್ಸನ್ ಕಾಣಿಸ್ಕೊತಾನೆ. ಅದಕ್ಕೋಸ್ಕರ ಕ್ಯಾಪ್ಟನ್ ಅಮೆರಿಕಾ ಅಂತ ಇಟ್ಬಿಟ್ಟಿದ್ದಾರೆ. ಅಷ್ಟ್ ಬಿಟ್ರೆ ಅಂತದ್ದೇನು ಇಲ್ಲ. ಇನ್ನು ಇನ್ಕ್ರೆಡಿಬಲ್ ಹಲ್ಕ್ ಅಲ್ಲಿರೋ ಅಂತ ಮಿಸ್ಟರ್ ಬ್ಲೂ ಸೈಂಟಿಸ್ಟ್, ಇವನ ಒಂದು ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ ಈ ಸಿನಿಮಾದಲ್ಲಿ ಬರ್ತಾನೆ. ಮೈನ್ ಸ್ಟಾರ್ ಕಾಸ್ಟ್ ಆಗಿರೋದು ಇವನ್ ಮೇಲೆ. ಮಿಸ್ಟರ್ ಬ್ಲೂ ಹಣೆ ಮೇಲೆ ಹಲ್ಕ್ ಬ್ಲಡ್ ಬಿತ್ತಿದಾಗೆ ಅವ್ನ್ ಯಾವ ರೀತಿ ಆಗೋದ, ಯಾವ ರೀತಿ ಟರ್ನ್ ಆದ ಅನ್ನೋ ಒಂದು ಫ್ರೆಶ್ ಲುಕ್ ಇದುವರೆಗೂ ಸಿಕ್ಕಿರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ನೋಡಿದ್ಮೇಲೆ ಏನ್ ಈ ತರ ಇದೆ ಅನ್ಸ್ಬೇಕು. ಆ ಲೆವೆಲ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದಾರೆ. ಇನ್ನು ಮಿಸ್ಟರ್ ಬ್ಲೂ ಹಾಗೇನೆ ಥಂಡರ್ ರೋಸ್, ಇವರಿಬ್ರು ಮಧ್ಯೆ ಒಂದು ದೊಡ್ಡ ಕಿರಿಕ್ ಆಗ್ಬಿಟ್ಟಿರುತ್ತದೆ. ಸಮಥಿಂಗ್ ಬಿಗ್ ರೆಡ್ ಹಲ್ಕ್. ಇದರಿಂದಾಗಿ ಮಿಸ್ಟರ್ ಬ್ಲೂ ಜೀವನನೇ ಹರಿದು ಚಿತಾಲ್ ಪತಾಲ್ ಆಗ್ಬಿಟ್ಟಿರ್ತದೆ. ಈಗ ಟೈಮು ರಿವೆಂಜ್ ತಗೊಳ್ಳೋದಕ್ಕೆ ಥಂಡರ್ ರೋಸ್ ಮೇಲೆ. ಬಟ್ ಇವಾಗ ಥಂಡರ್ ರೋಸ್ ನ ಟಚ್ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಈಸ್ ಅ ಪ್ರೆಸಿಡೆಂಟ್, ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಅಮೆರಿಕಾ. ಪಾಲಿಟಿಕ್ಸ್ ಒಳಗಡೆ ಫುಲ್ ಇನ್ವಾಲ್ವ್ ಆಗಿ ಡೀಪ್ ಆಗಿ ಹೋಗ್ಬಿಟ್ಟಿದ್ದಾರೆ ಆಡಮ್ಯಾಂಡಿಯಂ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇನ್ನು ಇಲ್ಲಿ ಬರುವಂತ ಸ್ಯಾಮ್ ವಿಲ್ಸನ್ ತುಂಬಾನೇ ಅಪ್ಗ್ರೇಡ್ ಆಗಿದ್ದಾರೆ. ನೆಕ್ಸ್ಟ್ ಲೆವೆಲ್ ವಾರ್ಗೆ ರೆಡಿ ಆಗಿದ್ದೀನಿ ನಾನು ಅನ್ನೋ ರೇಂಜ್ ಗೆ. ಅವ್ರ ಎಂಟೈರ್ ಸೂಟ್ ಫುಲ್ ಕವರ್ಡ್ ಆಗಿರುತ್ತದೆ ವೈಬ್ರೇನಿಯಂ ಇಂದ. ವಗಾಂಡ ಫಾರ್ ಎವರ್ ಅನ್ಕೊಂಡು ಟಿಚಾಲ ಕೊಟ್ಟಿರುವಂತ ಗಿಫ್ಟ್ ಇರ್ಬೋದು, ಇಲ್ಲ ಅವನ್ ತಂಗಿ ಕೊಟ್ಟಿರೋ ಗಿಫ್ಟ್ ಇರ್ಬೋದು. ಮೋಸ್ಟ್ ಪ್ರಾಬಬ್ಲಿ ರೆಡ್ ಹಲ್ಕ್ ಸೀನ್ಸ್ ಗಳು ತುಂಬಾನೇ ಜಾಸ್ತಿ ಇರ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ 5 ಮಿನಿಟ್ಸ್ ಅಷ್ಟೇ. ಏನ್ ಮರ ಇದು. ಮಾರ್ವಲ್ ಸ್ಟುಡಿಯೋ ಅಂತ ಬಂದ ತಕ್ಷಣ ಫಸ್ಟ್ ಥಿಂಗ್ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ. ಸೆಕೆಂಡ್ ಒನ್, ಸ್ಟೋರಿ ಬರ್ತಾ ಬರ್ತಾ ಈಗೀಗ ಹೆಂಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದಾರಪ್ಪ. ಓಲ್ಡ್ ಅವೆಂಜರ್ ವಾಹ್, ಆ ಟಚ್ ಅಪ್ ಸಿಗ್ತಾ ಇಲ್ಲ ಈಗೀಗ ಬರ್ತಾರ ಸಿನಿಮಾದಲ್ಲಿ. ಬಟ್ ಪೋಸ್ಟ್ ಕ್ರೆಡಿಟ್ ಸೀನ್ ಒಳಗಡೆ ಒಂದು ವಿಷಯ ಅಡಗಿದೆ. ಅದನ್ನ ನಾನು ಇಲ್ಲಿ ರಿವೀಲ್ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಯಾರೋ ಒಬ್ರು ದೊಡ್ಡ ವಿಲನ್ ಎಂಟ್ರಿ ಕೊಡ್ತಾ ಇರೋದ್ರ ಬಗ್ಗೆ ಇಂಟ್ ನ ಕೊಟ್ಟಿದ್ದಾರೆ. ಸಾಧ್ಯವಾದ್ರೆ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇನ್ನು ಇನ್ಕ್ರೆಡಿಬಲ್ ಹಲ್ಕ್ ಅಲ್ಲಿ ಕಾಣಿಸ್ಕೊಂಡಿದ್ದಂತ ಬ್ರೂಸ್ ಬ್ಯಾನರ್ ನ ಎಕ್ಸ್ ಗರ್ಲ್ ಫ್ರೆಂಡ್ ಅಪಿಯರೆನ್ಸ್ ಕೂಡ ಈ ಸಿನಿಮಾದಲ್ಲಿ ಫೈನಲ್ ಆಗಿ ಸಿಕ್ಬಿಡ್ತು. ಎಲ್ಲಿ ಸಿಗದೇ ಇಲ್ವೇನೋ ಅಂತ ಅನ್ಕೋಬಿಟ್ಟಿದೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಕರೆಕ್ಟ್ ಆಗಿ ಇಟ್ಟಿದ್ದಾರೆ. ನೋಡ್ಬಿಟ್ಟು ಸಮಥಿಂಗ್ ಗೋಯಿಂಗ್ ಟು ಬಿ ಯೂಜ್ ಅನ್ನೋ ಲೆವೆಲ್ ಅಲ್ಲಿ ಇಂಟ್ ನ ಕೊಡ್ತಾ ಇದಾರೆ. ಹಿಂದೆ ಮಾಯ ಆಗಿದಂತ ಕ್ಯಾರೆಕ್ಟರ್ ಗಳೆಲ್ಲ ಮತ್ತೆ ವಾಪಸ್ ಬರ್ತಾ ಇದಾರೆ. ಹೊಸ ಅವೆಂಜರ್ ಬಿಲ್ಡ್ ಆಗ್ತಾ ಇದೆ. ಹೊಸ ವಿಲ್ಲನ್ ಎಂಟ್ರಿ ಕೊಡ್ತಾ ಇದಾರೆ. ಮುಂದೆ ಏನಾಗಬಹುದು. ಓವರ್ ಆಲ್ ಆಗಿ ಸಿನಿಮಾ ಮಾತ್ರ ಗುಡ್ ಆಗಿದೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ರೀತಿ ಒಂದು ಟಫ್ ಆಗಿರುವಂತ ಸ್ಟೋರಿ ಇಟ್ಬಿಟ್ಟು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ರಫ್ ಆಗಿರೋ ಪೋಸ್ಟ್ ಕ್ರೆಡಿಟ್ ಸೀನ್ ಇಟ್ಟಿರ್ತಾರೆ ಅಂತ. ಮೋಸ್ಟ್ ಪ್ರಾಬಬ್ಲಿ ಈ ಸಿನಿಮಾ ಒರಿಜಿನಲ್ ಕ್ಯಾಪ್ಟನ್ ಅಮೆರಿಕಾ ಸೀರೀಸ್ ಗಳನ್ನ ಬೀಟ್ ಮಾಡೋದು ಡೌಟ್. 50% ಓಕೆ ಆಗ್ಬಹುದು.